ವೀಕ್ಷಕರೇ, ಇವತ್ತಿನ ಸ್ಟೋರಿ ನೋಡಿದ ಮೇಲೆ ನಿಮಗೆ ಮದುವೆ ಆಗಬೇಕಾ, ಅದರಲ್ಲೂ ಲವ್ ಮ್ಯಾರೇಜ್ ಆಗಬೇಕಾ ಅನ್ನೋ ಒಂದು ಸಣ್ಣ ಡೌಟ್ ಅಂತೂ ಬರೋದು ಖಂಡಿತ. ಇವತ್ತಿನ ಈ ಕಥೆಯಲ್ಲಿ ಅಪರಾಧಿ ಯಾವ ತರಹದ ಒಂದು ತಂತ್ರ ಉಪಯೋಗಿಸಿ ಈ ಭೀಕರ ಕೃತ್ಯ ಎಸಗಿದ್ದಾನೆಂದ್ರೆ ಸಾಮಾನ್ಯ ಜನರು ಇದನ್ನ ಯೋಚನೆ ಕೂಡ ಮಾಡೋದು ಅಸಾಧ್ಯ. ಇಲ್ಲಿ ಇದ್ದ ಎರಡು ಮುಖ್ಯ ಅಂಶ ಅಂದ್ರೆ, ಒಂದು ಈ ಕ್ರೈಮ್, ಅದಂತೂ ಬಹಳನೇ ಕ್ರೂರವಾಗಿದೆ. ಆದರೆ ಅದಕ್ಕೂ ಕ್ರೂರವಾಗಿರೋದು ಆ ಕ್ರೈಮ್ನ ಮಾಡೋಕೆ ಇದ್ದ ಕಾರಣ, ಮೋಟಿವ್. ಬನ್ನಿ ಹಾಗಿದ್ರೆ ತಡ ಮಾಡದೆ ಸ್ಟೋರಿನ ಶುರು ಮಾಡೋಣ. ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ಈ ಕತೆ ಶುರುವಾಗೋದು ಮಹಾರಾಷ್ಟ್ರದ ಗಡ್ಚಿರೋಲಿ ಅನ್ನೋ ಡಿಸ್ಟ್ರಿಕ್ಕಿಂದ. ಅಲ್ಲಿ ಒಂದು ಕುಂಬಾರೆ ಫ್ಯಾಮಿಲಿ ವಾಸವಾಗಿದ್ರು. ಮನೆಯ ಮುಖ್ಯಸ್ಥ ಶಂಕರ್ ಕುಂಬಾರೆ, ಅವರ ಪತ್ನಿ ವಿಜಯ್ ಕುಂಬಾರೆ, ಮೊದಲ ಮಗಳು ಕೋಮಲ್, ಎರಡನೇ ಮಗ ಸಾಗರ್, ಹಾಗೆ ಕೊನೆಯ ಮಗ ರೋಷನ್ ಹಾಗೂ ಆತನ ಪತ್ನಿ ಸಂಗಮಿತ್ರ. ಮೊದಲ ಮಗಳು ಕೋಮಲ್ಗೆ ಮದುವೆಯಾಗಿ ಆಕೆ ಗಂಡನೊಂದಿಗೆ ಗಂಡನ ಮನೆಯಲ್ಲಿ ವಾಸವಿದ್ಲು. ಹಿರಿಯ ಮಗ ಸಾಗರ್ ದೆಹಲಿಯ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗಿದ್ದ. ಇಲ್ಲಿ ಮನೆಯಲ್ಲಿ ಶಂಕರ್ ಕುಂಬಾರೆ, ಪತ್ನಿ ವಿಜಯ, ಮಗ ರೋಷನ್ ಹಾಗೂ ಆತನ ಪತ್ನಿ ಸಂಗಮಿತ್ರ ಒಟ್ಟಿಗೆ ವಾಸವಿದ್ರು. ಈ ಫ್ಯಾಮಿಲಿಗೆ ಊರಿನಲ್ಲಿ ಬಹಳನೇ ಮರ್ಯಾದೆ ಇತ್ತು. ಊರಿನವರೆಲ್ಲ ಶಂಕರ್ನ ಫ್ಯಾಮಿಲಿ ಅಂದರೆ ಬಹಳನೇ ರೆಸ್ಪೆಕ್ಟ್ ಇಂದ ನೋಡ್ತಾ ಇದ್ರು. ಹೀಗೆ ಎಲ್ಲವೂ ಸರಿ ಇದ್ದ ಒಂದು ಸುಂದರ ಫ್ಯಾಮಿಲಿಯಲ್ಲಿ ಸೆಪ್ಟೆಂಬರ್ 19, 2023ಕ್ಕೆ ಶಂಕರ್ ಕುಂಬಾರೆ ಇದ್ದಕ್ಕಿದ್ದಂತೆ ಆರೋಗ್ಯ ತಪ್ತಾರೆ. ವಿಪರೀತ ಜ್ವರ, ಬಾಡಿ ಪೇನ್ ಇಂದ ಬಳಲೋಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಡೇ ಅಂದ್ರೆ ಸೆಪ್ಟೆಂಬರ್ 20, 2023ಕ್ಕೆ ಶಂಕರ್ನ ಪತ್ನಿ ವಿಜಯ ಕೂಡ ಹುಷಾರು ತಪ್ತಾರೆ. ಅವರಿಗೂ ವಿಪರೀತ ಬಾಡಿ ಪೇನ್ ಕಾಡೋಕೆ ಶುರು ಆಗುತ್ತೆ. ಆಗ ಮನೆಯವರೆಲ್ಲ ಅನ್ಕೋತಾರೆ, ಯಾವುದೋ ನಾರ್ಮಲ್ ಆಗಿ ಬರೋ ಕಾಯಿಲೆ, ಮಾತ್ರೆ ತಿಂದ್ರೆ ಸರಿ ಹೋಗುತ್ತೆ ಅಂತ ಮೆಡಿಕಲ್ ಶಾಪ್ನಿಂದ ಜ್ವರ ಹಾಗೂ ಬಾಡಿ ಪೇನ್ ಟ್ಯಾಬ್ಲೆಟ್ಸ್ನ ತರಿಸಿ ತಗೋತಾರೆ. ಆದ್ರೆ 2 ದಿನ ಆದ್ರೂ ಈ ಬಾಡಿ ಪೇನ್ ಕಡಿಮೆ ಆಗದಿದ್ದಾಗ ಹತ್ತಿರದ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ತಾರೆ. ಅಲ್ಲಿ ಡಾಕ್ಟರ್ ನಿಮಗೆ ಫುಡ್ ಪಾಯ್ಸನ್ ಆಗಿರೋದು ಅಷ್ಟೇ, ರೆಸ್ಟ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಕಳುಹಿಸ್ಕೊಡ್ತಾರೆ. ನೆಕ್ಸ್ಟ್ ಡೇಗೆ ಕಂಪ್ಲೀಟ್ ತಲೆಯಿಂದ ಹಿಡಿದು ಫುಲ್ ಬಾಡಿ ಪೇನ್ ಬರೋಕೆ ಶುರುವಾಗುತ್ತೆ. ಹಾಗಾಗಿ ಮತ್ತೆ ಅದೇ ಹಾಸ್ಪಿಟಲ್ಗೆ ಹೋಗ್ತಾರೆ. ಈಗ ಡಾಕ್ಟರ್ ಹೇಳ್ತಾರೆ, ನಮಗೆ ರಿಪೋರ್ಟ್ನಲ್ಲಿ ಯಾವ ಸಿಂಪ್ಟಮ್ಸ್ ಕಾಣಿಸ್ತಾ ಇಲ್ಲ, ನೀವುಗಳು ಸಿಟಿಯಲ್ಲಿ ಯಾವುದಾದ್ರೂ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ತೋರಿಸಿ ಅಂತ ಬರ್ಕೊಡ್ತಾರೆ. ಅಲ್ಲಿಂದ ಶಂಕರ್ ಹಾಗೂ ವಿಜಯರನ್ನ ಚಂದ್ರಾಪುರ ಅನ್ನೋ ಊರಿನಲ್ಲಿ ಇದ್ದ ಒಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಆದರೆ ಅಲ್ಲೂ ಡಾಕ್ಟರ್ಗಳಿಂದ ಇವರಿಗಿದ್ದ ಕಾಯಿಲೆಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಲಾಗಲಿಲ್ಲ. ಇದಕ್ಕಿಂತ ಮುಖ್ಯ ಕಾರಣವೇನೆಂದ್ರೆ, ಯಾವ ಡಾಕ್ಟರ್ಗಳಿಂದಲೂ ಇವರಿಗೆ ಏನು ಕಾಯಿಲೆ ಅನ್ನೋದನ್ನ ಪತ್ತೆ ಹಚ್ಚಲಾಗ್ತಿರಲಿಲ್ಲ. ಯಾವುದೇ ಟೆಸ್ಟ್ ಮಾಡಿಸಿದ್ರೂ ಎಲ್ಲವೂ ನಾರ್ಮಲ್ ಆಗಿ ರಿಪೋರ್ಟ್ ಬರ್ತಿತ್ತು. ಇದೇ ರೀತಿ ಸೆಪ್ಟೆಂಬರ್ 19ಕ್ಕೆ ಕಾಯಿಲೆಗೆ ಜಾರಿದ ಶಂಕರ್ ಕುಂಬಾರೆ ಸೆಪ್ಟೆಂಬರ್ 26ಕ್ಕೆ ಸತ್ತು ಹೋಗ್ತಾರೆ. ಹಾಗೆ ಸೆಪ್ಟೆಂಬರ್ 20ಕ್ಕೆ ಕಾಯಿಲೆಗೆ ಜಾರಿದ ವಿಜಯ ಕುಂಬಾರೆ ಸೆಪ್ಟೆಂಬರ್ 27ಕ್ಕೆ ಸತ್ತು ಹೋಗ್ತಾರೆ. ತಂದೆಯ ನಿಧನದ ವಿಷಯ ಕೇಳಿ ಮಗಳು ಕೋಮಲ್ ಹಾಗೂ ಹಿರಿಯ ಮಗ ಸಾಗರ್ ದೆಹಲಿಯಿಂದ ಊರಿಗೆ ಬರ್ತಾರೆ. ಅವರ ಕಣ್ಣ ಮುಂದೆನೆ ನೆಕ್ಸ್ಟ್ ಡೇ ತಾಯಿಯ ಸಾವನ್ನ ನೋಡಬೇಕಿತ್ತು. ಮನೆಯಲ್ಲಿ 2 ಹಿರಿಯರ ದಿಢೀರ್ ಮರಣದಿಂದ ಎಲ್ಲರೂ ಕಂಗೆಟ್ಟಿದ್ರು. ಮನೆಯ ವಾತಾವರಣ ಶೋಕಮಯವಾಗಿತ್ತು. ತಂದೆ ತಾಯಿಯ ಅಂತಿಮ ಸಂಸ್ಕಾರ ಮುಗಿಸಿ ಮಗ ಸಾಗರ್ ದೆಹಲಿಗೆ ವಾಪಸ್ ಹೋಗ್ತಾನೆ ಹಾಗೂ ಮಗಳು ಕೋಮಲ್ ಆಕೆಯ ಗಂಡನ ಮನೆಗೆ ಹೋಗ್ತಾಳೆ. ಅಂತಿಮ ಸಂಸ್ಕಾರ ಮುಗಿಸಿ ಅವರವರ ಮನೆಗೆ ಹೋಗಿದ್ದ ಹಲವಾರು ಮಂದಿ ಇದೇ ರೀತಿ ಕಾಯಿಲೆಗೆ ತುತ್ತಾಗ್ತಾರೆ. ಅದರಲ್ಲೂ ಮೊದಲಿಗೆ ಮಗಳು ಕೋಮಲ್, ಆಕೆ ಮನೆಗೆ ಬಂದ ತಕ್ಷಣನೇ ನೆಕ್ಸ್ಟ್ ಡೇ ವಿಪರೀತ ತಲೆನೋವು, ಬಾಡಿ ಪೇನ್ ನಿಂದ ಒದ್ದಾಡೋಕೆ ಶುರು ಮಾಡ್ತಾಳೆ. ಹಿರಿಯ ಮಗ ಸಾಗರ್ ದೆಹಲಿ ತಲುಪುತ್ತಿದ್ದಂತೆ ಸೇಮ್ ಸಿಂಪ್ಟಮ್ಸ್ ನಿಂದ ಹಾಸ್ಪಿಟಲ್ಗೆ ಭರ್ತಿ ಆಗ್ತಾನೆ. ಕಿರಿಯ ಮಗ ರೋಷನ್ ಕೂಡ ಅದೇ ಸಿಂಪ್ಟಮ್ ನಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾನೆ. ತಾಯಿ ವಿಜಯರ ತಂಗಿ ಆನಂದ ಹಾಗೆ ಅವರ ಮನೆಯ ಕಾರ್ ಡ್ರೈವರ್ ರಾಕೇಶ್ ಜೊತೆಗೆ ಹಲವಾರು ಫ್ಯಾಮಿಲಿ ಮೆಂಬರ್ಸ್ಗಳು ಯಾರೆಲ್ಲ ಶಂಕರ್ ಹಾಗೂ ವಿಜಯರ ಆರೋಗ್ಯ ವಿಚಾರಿಸಲು ಹಾಸ್ಪಿಟಲ್ಗೆ ಬಂದಿದ್ರೋ ಎಲ್ಲರೂ ಈ ಕಾಯಿಲೆಗೆ ತುತ್ತಾಗಿ ಒಂದೊಂದು ಹಾಸ್ಪಿಟಲ್ಗೆ ಸೇರಿರ್ತಾರೆ. ಎಲ್ಲರಿಗೂ ಇದ್ದದ್ದು ಸೇಮ್ ಸಿಂಪ್ಟಮ್ಸ್. ಮೊದಲಿಗೆ ವಿಪರೀತ ತಲೆನೋವು, ನಂತರ ನಿಧಾನವಾಗಿ ಇಡೀ ದೇಹಕ್ಕೆ ಆ ನೋವು ವ್ಯಾಪಿಸೋದು. ಕಾಯಿಲೆಗೆ ತುತ್ತಾದ ಪ್ರತಿಯೊಬ್ಬರೂ ಆಸ್ಪತ್ರೆಯಿಂದ ಆಸ್ಪತ್ರೆ ಹುಡುಕೊಂಡು ಹೋಗ್ತಾ ಇದ್ರು. ಸಾವಿನ ಸಂಖ್ಯೆ ಮಾತ್ರ ಡಾಕ್ಟರ್ಗಳ ಕೈಲಿ ನಿಲ್ಲಿಸೋಕೆ ಆಗ್ತಿರ್ಲಿಲ್ಲ. ಡಾಕ್ಟರ್ಗಳಿಗೆ ಇದರ ಮೂಲ ಹುಡುಕೋಕೆ ಆಗ್ಲಿಲ್ಲ. ಅಕ್ಟೋಬರ್ 14ಕ್ಕೆ ಮಗಳು ಕೋಮಲ್ ಸತ್ತು ಹೋಗ್ತಾಳೆ. ಅದೇ ದಿನ ವಿಜಯ ಕುಂಬಾರೆ ತಂಗಿ ಆನಂದ ಕೂಡ ಸತ್ತು ಹೋಗ್ತಾರೆ. ನಂತರ ನೆಕ್ಸ್ಟ್ ಡೇ ಅಂದ್ರೆ ಅಕ್ಟೋಬರ್ 15ಕ್ಕೆ ಕಿರಿಯ ಮಗ ರೋಷನ್ ಕೂಡ ಸತ್ತು ಹೋಗ್ತಾನೆ.
ಇಲ್ಲಿ ತನಕ ಒಂದರ ನಂತರ ಒಂದರಂತೆ ಸಾವಿನ ಸಂಖ್ಯೆ ಏರ್ತಾನೆ ಇತ್ತು. ಒಟ್ಟು ಫ್ಯಾಮಿಲಿಯ 5 ಜನ ಕೇವಲ 20 ದಿನಗಳಲ್ಲಿ ಈ ಭೂಮಿ ಮೇಲೆ ಇರಲಿಲ್ಲ. ಈ ವಿಷಯ ಊರೆಲ್ಲ ಹರಡಿ ಊರಿನವರನ್ನೆಲ್ಲ ಶಾಕ್ಗೆ ತಳ್ಳಿತ್ತು. ಅದರ ಜೊತೆಗೆ ಇಲ್ಲಿಯವರೆಗೂ ಡಾಕ್ಟರ್ಗಳಿಗೆ ಇವರ ಸಾವಿಗೆ ಕಾರಣವೇನು ಎಂಬುದನ್ನ ಪತ್ತೆ ಹಚ್ಚಲಾಗಿರಲಿಲ್ಲ. ಇತ್ತ ಕಡೆ ಊರಲ್ಲೆಲ್ಲ ಆ ಮನೆಯಲ್ಲಿ ಯಾವುದೋ ದೆವ್ವ ವಾಸಿಸುತ್ತಿದೆ, ಯಾರು ಆ ಮನೆಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಜನರೆಲ್ಲ ಮಾತನಾಡೋಕೆ ಶುರು ಮಾಡ್ಕೊಂಡಿದ್ರು. ಅದರ ಜೊತೆಗೆ ಊರಿನ ಜನರೆಲ್ಲ ಅವರ ಮನೆಯ ಹತ್ತಿರನೂ ಸುಳಿಯದೆ ಬೇರೆನೇ ಒಂದು ರಸ್ತೆ ಮಾಡಿಕೊಂಡು ಓಡಾಡಕ್ಕೆ ಶುರು ಮಾಡ್ಕೊಂಡಿದ್ರು. 1 ತಿಂಗಳ ಹಿಂದೆ ಆ ಮನೆಯ ಜನರನ್ನ ಬಹಳನೇ ಗೌರವದಿಂದ ಕಾಣಿಸ್ತಿದ್ದ ಜನ ಈಗ ಆ ಮನೆಗೆ ದೆವ್ವದ ಮನೆ ಅಂತ ಪಟ್ಟ ಕಟ್ಟಿದ್ರು. ವಿಜಯ್ ಕುಂಬಾರೆಯ ತಮ್ಮನಿಗೂ ಈ ಸಿಂಪ್ಟಮ್ಸ್ ಕಾಣಿಸೋಕೆ ಶುರುವಾಗಿ ಆತ ಕೂಡ ಹಾಸ್ಪಿಟಲ್ಗೆ ಭರ್ತಿಯಾಗಿದ್ದ. ಇಷ್ಟೆಲ್ಲ ವಿಷಯಗಳು ಆ ಊರಿನಲ್ಲಿ ನಡೆಯುತ್ತಿದ್ದುದನ್ನ ಗಮನಿಸಿದ ಪೊಲೀಸರು ತಾವೇ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿಕೊಂಡು ಈ ಭೂತದ ಕಥೆನ ಅನ್ವೇಷಣೆ ಮಾಡೋಕೆ ನಿರ್ಧರಿಸ್ತಾರೆ. ಇದರ ಇನ್ವೆಸ್ಟಿಗೇಷನ್ನ ಜಿಲ್ಲಾ SP ಖುದ್ದಾಗಿ ಮಾಡ್ತಾರೆ. ಅವರ ಹೆಸರು SP ನೀಲೋಟ್ ಪಾಲ್. ಮೊದಲು ಸತ್ತಂತಹ ಈ 5 ಜನಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಂಡು ಅವರನ್ನು ಚೆಕಪ್ ಮಾಡಿದ ಡಾಕ್ಟರ್ಗಳ ಬಳಿ ಹೋಗ್ತಾರೆ. ಡಾಕ್ಟರ್ ಹೇಳ್ತಾರೆ ಅವರ ತುಟಿಗಳು ದಿನದಿಂದ ದಿನಕ್ಕೆ ಕಪ್ಪಗಾಗಲು ಶುರುವಾಗಿತ್ತು. ಅದನ್ನ ಬಿಟ್ರೆ ದೇಹದಲ್ಲಿ ಬೇರೆ ಯಾವುದೇ ನೋಟಿಸಬಲ್ ವ್ಯತ್ಯಾಸಗಳಿರಲಿಲ್ಲ ಅಂತ. ನಂತರ ಪೊಲೀಸರು ಎಲ್ಲ 5 ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನ ಹಿಡ್ಕೊಂಡು ಒಂದರ ನಂತರ ಒಂದರಂತೆ ಚೆಕ್ ಮಾಡ್ತಾರೆ. ಇಲ್ಲಿ ಪೊಲೀಸರಿಗೆ ಆಗೋ ಬಹುದೊಡ್ಡ ಗೊಂದಲ ಏನಂದ್ರೆ ಎಲ್ಲರ ರಿಪೋರ್ಟ್ನಲ್ಲೂ ಹಾರ್ಟ್ ಅಟ್ಯಾಕ್ ಅಥವಾ ಬಹು ಅಂಗಾಂಗ ವೈಫಲ್ಯದಿಂದ ಸಾವಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಾಗಿತ್ತು. ಬೇರೆ ಬೇರೆ ವಯಸ್ಸಿನ ವ್ಯಕ್ತಿಗಳಿಗೆ ಒಂದೇ ಸರ್ತಿ ಹೇಗೆ ಹಾರ್ಟ್ ಅಟ್ಯಾಕ್ ಆಗೋಕೆ ಸಾಧ್ಯ ಅನ್ನೋದೇ ಪೊಲೀಸರಿಗೆ ತಿಳಿತಿರಲಿಲ್ಲ. ಇಲ್ಲಿದ್ದ ಮತ್ತೊಂದು ಗೊಂದಲ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡಬೇಕು ಸರಿ, ಆದ್ರೆ ಎಲ್ಲಿಂದ ಶುರು ಮಾಡೋದು? ಮನೆಯಲ್ಲಿದ್ದ 5 ಜನರಲ್ಲಿ 4 ಜನ ಸತ್ತು ಹೋಗಿದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಉಳಿದಿರೋದು ಹಿರಿಯ ಮಗ ಸಾಗರ್, ಆತ ಇನ್ನೂ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆದಿದ್ದಾನೆ. ಇನ್ನೊಂದು ಕಿರಿಯ ಮಗ ರೋಷನ್ನ ಹೆಂಡತಿ ಸಂಗಮಿತ್ರ, ಆಕೆ ಈಗಿನ್ನೂ ಮನೆಯಲ್ಲಿ ಆದ ಸಾವಿನ ನೋವಿನಿಂದ ಹೊರಬಂದಿರೋಕೆ ಸಾಧ್ಯವಿಲ್ಲ. ಪೊಲೀಸರು ನಾವು ಮಾಡಬೇಕಾದ ಡ್ಯೂಟಿನ ನಾವು ಮಾಡೋಣ ಅಂತ ತೀರ್ಮಾನಿಸಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ಸಾಗರ್ ಬಳಿ ಹೋಗ್ತಾರೆ. ಆದ್ರೆ ಆತ ಏನೂ ಹೇಳೋ ಸ್ಥಿತಿಯಲ್ಲಿರಲಿಲ್ಲ. ಆತನನ್ನ ICUನಲ್ಲಿ ಇಟ್ಟಿರ್ತಾರೆ. ನಂತರ ಉಳಿದದ್ದು ಸಂಗಮಿತ್ರ ಮಾತ್ರ. ಪೊಲೀಸರು ಆಕೆಯನ್ನ ವಿಚಾರಿಸೋಕೆ ಆಕೆ ಮನೆಗೆ ಬರ್ತಾರೆ. ಬರೋಕ್ಕೂ ಮುಂಚೆ ಆಕೆಯ ಜೊತೆ ಹೇಗೆ ಮಾತನಾಡಿಸೋದು ಎಂದು ಲೇಡಿ ಕಾನ್ಸ್ಟೇಬಲ್ಗಳನ್ನೆಲ್ಲ ಕರ್ಕೊಂಡು ಬಂದಿದ್ದ ಪೊಲೀಸರು ಸಂಗಮಿತ್ರಳನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಸಂಗಮಿತ್ರ ಬಹಳನೇ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ಲು. ಆಕೆಯ ಮನೆಯಲ್ಲಿ 5 ಸಾವಾಗಿದೆ ಅನ್ನೋ ಯಾವ ಲಕ್ಷಣವೂ ಕಾಣ್ತಿರಲಿಲ್ಲ. ಈವನ್ ಅದರಲ್ಲಿ ಆಕೆಯ ಗಂಡ ರೋಷನ್ ಕೂಡ ಸತ್ತು ಹೋಗಿದ್ದ. ಅದರಲ್ಲೂ ಸಂಗಮಿತ್ರ ರೋಷನ್ನನ್ನ 5 ವರ್ಷ ಪ್ರೀತಿಸಿ ಮನೆಯವರನ್ನೆಲ್ಲ ಎದುರು ಹಾಕೊಂಡು ಅವನೇ ಬೇಕು ಅಂತ ಮದುವೆ ಆಗಿದ್ಲು. ಬಟ್ ಆ ನೋವು ಪೊಲೀಸರಿಗೆ ಆಕೆಯ ಕಣ್ಣಲ್ಲಿ ಕಾಣಲಿಲ್ಲ. ಅಲ್ಲಿಂದ ವಾಪಸ್ ಬಂದ ಪೊಲೀಸರು ಯೋಚಿಸ್ತಾರೆ, ಒಂದು ಕ್ಷಣ ಅಂದ್ಕೊಂಡ್ರು ಈ ಮನೆಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ. ಆದರೆ ಅದು ಸಂಗಮಿತ್ರಳನ್ನ ಬಿಟ್ಟು ಬೇರೆಯವನ್ನೆಲ್ಲ ಮಾತ್ರ ಯಾಕೆ ಬಲಿ ತಗೊಂಡಿದೆ? ಪೊಲೀಸರಿಗೆ ಸಂಗಮಿತ್ರ ಮೇಲೆ ಡೌಟ್ ಇದ್ರೂ ಯಾವುದೇ ಸಾಕ್ಷಿಗಳಿರಲಿಲ್ಲ. ಆಕೆನೇ ಇದನ್ನೆಲ್ಲ ಮಾಡಿದ್ದಾಳೆ ಅನ್ನೋಕೆ. ನಂತರ ಒಂದು ದಿನ ಸುಮ್ಮನೆ ಹಾಗೆ ವಿಚಾರಣೆ ಹೆಸರಿನಲ್ಲಿ ಸಂಗಮಿತ್ರಳನ್ನ ಸ್ಟೇಷನ್ಗೆ ಕರೆಸಿಕೊಂಡ ಪೊಲೀಸರು, ನಿನ್ನ ಮೇಲೆ ಸಾಕ್ಷಿಗಳು ಸಿಕ್ಕಿವೆ, ನೀನೇ ಇವರನ್ನೆಲ್ಲ ಕೊಲೆ ಮಾಡಿದೀಯ ಅಂತ ಸುಮ್ಮನೆ ಸುಳ್ಳು ಹೇಳಿ ಹೆದರಿಸೋ ಪ್ರಯತ್ನ ಪಡ್ತಾರೆ. ಅದನ್ನ ನಿಜ ಅಂತ ನಂಬಿದ ಸಂಗಮಿತ್ರ ತಾನೇ ಈ ಕೊಲೆಗಳನ್ನೆಲ್ಲ ಮಾಡಿದ್ದಾಗಿ ಒಪ್ಕೊಂಡು ಒಂದು ಸ್ಟೋರಿ ಹೇಳ್ತಾಳೆ. ಆ ಸ್ಟೋರಿನ ಕೇಳಿದ ಪೊಲೀಸರು ಕೂಡ ಆಕೆಯ ಬಳಿ ಇದು ನಿಜಾನ ಅಂತ 10 ಸಾರಿ ಕೇಳ್ತಾರೆ. ಯಾಕೆ ಅಂದ್ರೆ ಆಕೆ ಹೇಳಿದ ಕಾರಣ ಹಾಗೂ ಮಾಡಿದ ರೀತಿ ಈ ಭೂಮಿ ಮೇಲೆ ಯಾರಿಂದಲೂ ನಂಬಲಾಗದು. ಆದ್ರೆ ಆಕೆ ಮಾಡಿದ್ದು ಅಷ್ಟೇ ಸತ್ಯ ಕೂಡ. ಸಂಗಮಿತ್ರ ಮಹಾರಾಷ್ಟ್ರದ ಕೃಷಿ ವಿದ್ಯಾಲಯದಲ್ಲಿ ಪದವೀಧರೆ. ಅದರಲ್ಲೂ ಆಕೆ 2021ರ ಯೂನಿವರ್ಸಿಟಿ ಟಾಪರ್. ಅದೇ ಟೈಮ್ನಲ್ಲಿ ರೋಷನ್ನೊಂದಿಗೆ ಪ್ರೀತಿಗೆ ಬಿದ್ದ ಸಂಗಮಿತ್ರ ನಂತರ ಮದುವೆ ಮಾಡಿಕೊಳ್ಳೋ ತೀರ್ಮಾನ ಮಾಡ್ತಾಳೆ. ಆದ್ರೆ ಮೊದಲಿಗೆ ಎರಡೂ ಫ್ಯಾಮಿಲಿಯಿಂದ ಇವರ ಮದುವೆಗೆ ವಿರೋಧವಿತ್ತು. ಆದ್ರೆ ರೋಷನ್ ಹಾಗೋ ಹೀಗೋ ಅವರ ಮನೆಯಲ್ಲಿ ಆಕೆನ ತಮ್ಮ ಸೊಸೆ ಮಾಡ್ಕೊಳ್ಳೋಕೆ ಒಪ್ಪಿಸ್ತಾನೆ. ಸಂಗಮಿತ್ರಳ ತಂದೆ ಬಹಳನೇ ಸಂಪ್ರದಾಯಸ್ಥರಾಗಿದ್ದರಿಂದ ಅವರು ಏನೇ ಹೇಳಿದ್ರೂ ಈ ಮದುವೆಗೆ ಸಮ್ಮತಿ ಕೊಡಲಿಲ್ಲ. ಆದರೆ ಸಂಗಮಿತ್ರ ರೋಷನ್ನ ಬಹಳನೇ ಪ್ರೀತಿಸಿದ್ದರಿಂದ ಆಕೆಯ ಪೋಷಕರ ವಿರೋಧದ ನಡುವೆಯೂ ಮದುವೆ ಆಗ್ತಾಳೆ. ಡಿಸೆಂಬರ್ 2022ಕ್ಕೆ ರೋಷನ್ ಹಾಗೂ ಸಂಗಮಿತ್ರ ಮದುವೆ ಮಾಡ್ಕೋತಾರೆ. ಮಗಳು ಕೊಟ್ಟ ನೋವನ್ನ ಸಹಿಸಿಕೊಳ್ಳೋಕೆ ಆಗದ ಸಂಗಮಿತ್ರಳ ತಂದೆ
ಆಕೆಯ ಮದುವೆಯಾಗಿ 4 ತಿಂಗಳ ನಂತರ ಅಂದರೆ ಏಪ್ರಿಲ್ 2023ಕ್ಕೆ ನೇಣು ಹಾಕಿಕೊಂಡು ಪ್ರಾಣ ತ್ಯಜಿಸ್ತಾರೆ. ಈಗ ಈ ಮೂಮೆಂಟ್ ಸಂಘಮಿತ್ರಗೆ ತಾನು ಜೀವನದಲ್ಲಿ ತಪ್ಪು ಮಾಡಿದೆ ಅನ್ನೋ ಭಾವನೆ ಬರೋಕೆ ಶುರುವಾಗಿದ್ದು. ಆಕೆಗೆ ಅನಿಸೋಕೆ ಶುರುವಾಗುತ್ತೆ, ನನ್ನ ತಂದೆಯ ಸಾವಿಗೆ ರೋಷನ್ನ ಫ್ಯಾಮಿಲಿಯೇ ಕಾರಣ. ಅವರು ಒಪ್ಕೊಂಡಿರಲಿಲ್ಲ ಅಂದರೆ ನಾನು ಈ ಮದುವೆ ಆಗ್ತಿರ್ಲಿಲ್ಲ, ಹಾಗೆ ಅಪ್ಪ ಕೂಡ ಸಾಯ್ತಿರ್ಲಿಲ್ಲ ಅಂತ ಅಂದ್ಕೊಂಡ ಸಂಘಮಿತ್ರ ಆ ದಿನ ನನ್ನ ತಂದೆ ಈ ಭೂಮಿ ಮೇಲೆ ಇಲ್ಲ ಅಂದರೆ ಇವರ್ಯಾರು ಇರಬಾರ್ದು ಅಂತ ಅಂದ್ಕೋತಾಳೆ. ಸಂಘಮಿತ್ರ ಹೇಳ್ತಾಳೆ, ಆಕೆಗೆ ಮದುವೆಯಾಗಿ ಬಂದ ಮೇಲೆ ಆ ಮನೆಗೆ ಹೊಂದ್ಕೊಳ್ಳೋದು ಬಹಳನೇ ಕಷ್ಟವಾಗಿತ್ತು. ಆವಾಗವಾಗ ಅತ್ತೆ ಜೊತೆ ಗಂಡನ ಜೊತೆ ಜಗಳ ನಡೀತಾನೆ ಇತ್ತು. ಇದು ನನ್ನಲ್ಲಿ ಇನ್ನೂ ದ್ವೇಷ ಹೆಚ್ಚಿಸೋಕೆ ಕಾರಣವಾಗಿತ್ತು ಅಂತ. ಹೀಗೆ ಎಲ್ಲರನ್ನೂ ಎಂಡ್ ಮಾಡಿ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಅಂತ ನಿರ್ಧರಿಸಿದ ಸಂಘಮಿತ್ರ ರೋಷನ್ನ ತಾಯಿ ವಿಜಯ ಕುಂಬಾರೆಯ ತಮ್ಮನ ಹೆಂಡತಿ ರೋಜಾನ ಮೀಟ್ ಮಾಡ್ತಾಳೆ. ಈಕೆನ ಮೀಟ್ ಮಾಡೋ ಮುಖ್ಯ ಉದ್ದೇಶ, ಶಂಕರ್ ಕುಂಬಾರೆ ಫ್ಯಾಮಿಲಿಯಲ್ಲಿ ಪ್ರಾಪರ್ಟಿ ವಿಷಯವಾಗಿ ಒಂದು ವಿವಾದ ನಡೀತಾನೆ ಇತ್ತು. ಅದೇನೆಂದರೆ ವಿಜಯ ಕುಂಬಾರೆ ಹಾಗೂ ಆಕೆಯ ತಮ್ಮನ ನಡುವೆ ಆಸ್ತಿ ಹಂಚಿಕೆಯಾಗಿತ್ತು. 4 ಎಕರೆ ಭೂಮಿ ವಿಜಯ ಕುಂಬಾರೆ ಹೆಸರಿನಲ್ಲೇ ಇತ್ತು. ಆ ಕಂಪ್ಲೀಟ್ ಆಸ್ತಿ ವಿಜಯ ಕುಂಬಾರೆ ತಮ್ಮನಿಗೆ ಸಿಗಬೇಕು, ಅಂದ್ರೆ ರೋಜಾಳ ಗಂಡನಿಗೆ ಸಿಗಬೇಕು ಅಂತ ವಿಜಯ ಕುಂಬಾರೆ ಫ್ಯಾಮಿಲಿ ಜೊತೆ ಯಾವಾಗ್ಲೂ ಜಗಳ ಆಡ್ತಾನೆ ಇದ್ಲು ರೋಜಾ. ಇದನ್ನ ಗಮನಿಸುತ್ತಿದ್ದ ಸಂಘಮಿತ್ರ ರೋಜಾಳ ಜೊತೆ ಕೈ ಜೋಡಿಸ್ತಾಳೆ. ಹೀಗೆ ಕೈ ಜೋಡಿಸಿದ ಇಬ್ಬರು ಎಂಟೈರ್ ಕುಂಬಾರೆ ಫ್ಯಾಮಿಲಿನೇ ಇಲ್ಲ ಅಂದ್ರೆ ಆಸ್ತಿ ರೋಜಾಗೆ, ಮನಃಶಾಂತಿ ಸಂಘಮಿತ್ರಗೆ ಅಂತ ಡಿಸೈಡ್ ಮಾಡ್ಕೋತಾರೆ. ಆದ್ರೆ ಇಡೀ ಫ್ಯಾಮಿಲಿನ ಕೊಲ್ಲಬೇಕು, ಯಾರಿಗೂ ಒಂದು ಚೂರು ಶಂಕೆನೂ ಬರಬಾರ್ದು ಅಂದ್ರೆ ಅದು ಹೇಗೆ ಸಾಧ್ಯ? ಇಲ್ಲಿಯೇ ನಮ್ಮ ನಾಯಕಿ ಯೂನಿವರ್ಸಿಟಿ ಟಾಪರ್ ಸಂಘಮಿತ್ರಾಳ ಅಗ್ರಿಕಲ್ಚರ್ ಡಿಗ್ರಿ ಕೆಲಸಕ್ಕೆ ಬರೋದು. ಆಕೆ ಅಗ್ರಿಕಲ್ಚರ್ ಡಿಗ್ರಿ ಹೋಲ್ಡರ್ ಆಗಿದ್ದರಿಂದ ಆಕೆಗೆ ಬಹಳಷ್ಟು ಕೆಮಿಕಲ್ಸ್ ಹಾಗೂ ಫರ್ಟಿಲೈಸರ್ಗಳ ಬಗ್ಗೆ ಐಡಿಯಾ ಇತ್ತು. ವೀಕ್ಷಕರೇ, ನಾವು ಇಲ್ಲಿ ಆ ಪಾಯ್ಸನ್ ಬಗ್ಗೆ ಹೆಸರು ತಗೊಳ್ಳೋ ಹಾಗಿಲ್ಲ, ಹಾಗೆ ತಗೊಳ್ಳೂಬಾರ್ದು, ಅದು ನಮ್ಮ ಜವಾಬ್ದಾರಿ ಕೂಡ. ಒಂದು ಬಣ್ಣರಹಿತ ಪಾಯ್ಸನಸ್ ಕೆಮಿಕಲ್ ಹೆಸರನ್ನ ಸಂಘಮಿತ್ರ ರೋಜಾಗೆ ಹೇಳ್ತಾಳೆ. ರೋಜಾ ಅದನ್ನ ತೆಲಂಗಾಣದಿಂದ ತಂದು ಸಂಘಮಿತ್ರಳ ಕೈಗೆ ಕೊಡ್ತಾಳೆ. ನಂತರ ಸಂಘಮಿತ್ರ ನಿಧಾನವಾಗಿ ಆ ಪಾಯ್ಸನ್ನ ಶಂಕರ್ ಕುಂಬಾರೆ ಹಾಗೂ ವಿಜಯ ಕುಂಬಾರೆಯ ಆಹಾರದಲ್ಲಿ ಮಿಕ್ಸ್ ಮಾಡಿ ಕೊಡ್ತಾಳೆ. ಅದೇ ರೀತಿ ಮನೆಯ ಉಳಿದ ಸದಸ್ಯರಿಗೆ ಫುಡ್ ಅಥವಾ ನೀರಿನಲ್ಲಿ ಮಿಕ್ಸ್ ಮಾಡಿ ಕೊಡೋಕೆ ಶುರು ಮಾಡ್ಕೋತಾಳೆ. ಮೊದಲಿಗೆ ಶಂಕರ್ ಹಾಗೂ ವಿಜಯಗೆ ವಿಷ ಹಾಕಿದ್ದ ಸಂಘಮಿತ್ರ ಅವರ ಅಂತಿಮ ಸಂಸ್ಕಾರಕ್ಕೆ ಬಂದಿದ್ದ ಮಗಳು ಕೋಮಲ್ ಹಾಗೂ ಮಗ ಸಾಗರ್ಗೂ ಈ ವಿಷ ಹಾಕಿ ಕೊಟ್ಟಿರ್ತಾರೆ. ಹೀಗೆ ಅವರಿಬ್ಬರಿಗೆ ಯಾರ್ಯಾರನ್ನ ಸಾಯಿಸಬೇಕು ಅಂತ ಅಂದ್ಕೊಂಡಿದ್ರೋ ಅವರನ್ನೆಲ್ಲ ಈ ವಿಷವನ್ನ ಊಟದಲ್ಲಿ ಹಾಗೆ ನೀರಿನಲ್ಲಿ ಮಿಕ್ಸ್ ಮಾಡಿ ಕೊಡೋಕೆ ಶುರು ಮಾಡ್ಕೊಂಡಿದ್ಲು. ನಂತರ ವಿಜಯ ಹಾಗೂ ಶಂಕರ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ ಅವರ ಮನೆಯ ಡ್ರೈವರ್ ಅವರ ಕಾರ್ನಲ್ಲಿದ್ದ ನೀರನ್ನು ಕುಡಿದು ಆತ ಕೂಡ ಆಸ್ಪತ್ರೆಗೆ ಸೇರಿದ್ದ. ವೀಕ್ಷಕರೇ, ನಾನು ನಿಮಗೆ ಮೊದಲೇ ಹೇಳಿದ್ದೆ, ವಿಜಯಳ ತಮ್ಮ ಅಂದ್ರೆ ರೋಜಾಳ ಗಂಡ ಕೂಡ ಸಿಂಪ್ಟಮ್ ಇಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ ಅಂತ. ಆಕ್ಚುಲಿ ಆತನನ್ನ ಪೊಲೀಸರು ವಿಚಾರಿಸಿದಾಗ ಗೊತ್ತಾಗುತ್ತೆ, ಆತನಿಗೆ ಯಾವ ಸಿಂಪ್ಟಮ್ಸ್ ಕೂಡ ಇರಲಿಲ್ಲ. ಯಾರಿಗೂ ಡೌಟ್ ಬರಬಾರ್ದು ಅಂತ ರೋಜಾನೇ ಆತನಿಗೆ ಆಸ್ಪತ್ರೆಗೆ ಹೋಗಿ ಏನೋ ಕಾಯಿಲೆ ಇದೆ ಅಂತ ಅಡ್ಮಿಟ್ ಆಗು ಅಂತ ಸೂಚಿಸಿರ್ತಾಳೆ. ಸಂಘಮಿತ್ರ ಹಾಗೂ ರೋಜಾ ಇದನ್ನ ಹೇಗೆ ಪ್ಲಾನ್ ಮಾಡಿರ್ತಾರೆ ಅಂದ್ರೆ, ನೋಡಿದವರಿಗೆಲ್ಲ ಇಲ್ಲಿ ಏನೋ ಮಾಟ ಮಂತ್ರ ಅಥವಾ ದೆವ್ವಗಳ ಕಾಟದಿಂದಾಗಿ ಇಡೀ ಫ್ಯಾಮಿಲಿಗೆ ಹೀಗೆ ಆಗಿದೆ ಅಂತ ಜನ ಅಂದ್ಕೋಬೇಕು. ಅವರಿಬ್ಬರು ಇದನ್ನ ಒಂದು ಮಟ್ಟಿಗೆ ಯಶಸ್ವಿಯಾಗಿ ಕೂಡ ಮಾಡಿ ಮುಗಿಸಿದ್ರು, ಅನ್ಲೆಸ್ ಪೊಲೀಸರು ತಾವಾಗೆ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂದಿದ್ರೆ. ನಂತರ ಡಾಕ್ಟರ್ಗಳಿಗೆ ಇವರು ಕೊಟ್ಟಿದ್ದ ಕೆಮಿಕಲ್ ಗೊತ್ತಾಗಿ ಡ್ರೈವರ್ ರಾಕೇಶ್, ಹಿರಿಯ ಮಗ ಸಾಗರ್ ಹಾಗೆ ಕೆಲವು ರಿಲೇಟಿವ್ಗಳ ಜೀವನ ಉಳಿಸ್ತಾರೆ. ಆದರೆ ಈ ಮಹಾರಾಣಿಯರು ಇಡೀ ಒಂದು ಕುಟುಂಬನೇ ಸರ್ವನಾಶ ಮಾಡಿದ್ರು. 5 ಜನರ ಬಲಿ ಪಡೆದು, ಅದು ಕೇವಲ 20 ದಿನಗಳಲ್ಲಿ. ಸಂಘಮಿತ್ರ ಹಾಗೂ ರೋಜಾನ ಅರೆಸ್ಟ್ ಮಾಡಿದ ಪೊಲೀಸರು ರೋಜಾಳ ಗಂಡನ ಇನ್ವಾಲ್ವ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡಿದ್ದಾರೆ. ಶಿಕ್ಷೆ ಆಗೋದು ಇನ್ನೂ ಬಾಕಿ ಇದೆ. ಸದ್ಯಕ್ಕೆ ಜೈಲಿನಲ್ಲಿದ್ದಾರೆ. ಲವ್, ಮ್ಯಾರೇಜ್, ಫ್ಯಾಮಿಲಿ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿದ್ರೆ ಜೀವನ, ಇಲ್ಲ ಅಂದ್ರೆ ದೇವರೇ ಗತಿ. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ನಲ್ಲಿ ತಿಳಿಸಿ. ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್.